ಹಾಯ್ ನಮಸ್ತೆ, ಇದು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಬೆಳಗಿನ ಟಿಫನ್ಗೆ ಅಂತ ತರಕಾರಿ ಹಾಕಿ ಪಲಾವ್ ಮಾಡಿಕೊಂಡೆ. ಅದಾದಮೇಲೆ ಮಕ್ಕಳು ಬಾಕ್ಸ್ಗೆ ಅಂತೇಳಿ ಆ್ಯಪಲ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಬಾಕ್ಸ್ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಇದ್ದಕ್ಕಿದ್ದಂಗೆ ಸ್ವಲ್ಪ ಊರಿಗೆ ಹೋಗಬೇಕು ಅಂತ ಅನ್ನಿಸ್ತು. ಮಗಳಿಗೂ ಕೂಡ ರಜೆ ಇತ್ತು ಕಾಲೇಜಿಗೆ. ಇವತ್ತು ಮಗನಿಗೊಬ್ಬನಿಗೆ ಬಾಕ್ಸ್ ಪ್ಯಾಕ್ ಮಾಡಿದ್ದು. ಅದಾದಮೇಲೆ ಸ್ವಲ್ಪ ಊರಿಗೆ ಹೋಗೋಣ ಅಂತ ಹೇಳಿ ಊರಿಗೆ ಹೊರಟೆ. ಒಂದು 10:30 ಆಗೋಗಿತ್ತು. ನಾನು ಆಲ್ರೆಡಿ ಊರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗೋಷ್ಟರಲ್ಲಿ. ನಾನು ಊರಿಗೆ ಹೋಗೋಷ್ಟರಲ್ಲಿ 12 ಗಂಟೆ ಆಯಿತು. ಸ್ವಲ್ಪ ಹಬ್ಬದ್ದು ಹಣ್ಣುಗಳೆಲ್ಲ ಇತ್ತು ಅಪ್ಪ ಅಮ್ಮಂಗೆ ಅಂತೇಳಿ, ಹಣ್ಣುಗಳು ಮತ್ತು ಮನೇಲಿರೋ ತಿಂಡಿಗಳೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿಕೊಂಡೆ. ಆಲ್ರೆಡಿ ಒಂದು 10:30 ಆಗೋಗಿತ್ತು. ಒಂದು 12:15 ಅಷ್ಟರಲ್ಲಿ ನಾನು ಊರಿಗೆ ಹೋದೆ. ಒಂದು 2 ಅವರ್ ಅಂತೂ ಬೇಕು ಊರಿಗೆ ಹೋಗೋಷ್ಟರಲ್ಲಿ. ಮಕ್ಕಳಿಲ್ಲದೆ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋದೆ ನಾನು. ಮಕ್ಕಳಿದ್ರೆ ಅಷ್ಟೊಂದು ಸ್ಪೀಡಾಗಿ ಹೋಗಲ್ಲ. 2 ವೀಲರಲ್ಲಿ ಹೋದೆ. ಅದಾದಮೇಲೆ ಅಮ್ಮ ಅನ್ನ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ರು. ಬಂದ ತಕ್ಷಣವೇ ಊಟ ಕೇಳ್ತಾಳೆ ಅಂತ ಊಟ ಎಲ್ಲ ಮಾಡಿದೆ. ಮತ್ತು 4 ಗಂಟೆಗೆ ರಿಟರ್ನ್ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ಸೊಪ್ಪು ಮತ್ತು ಬೆಳೆದಿದ್ದ ಐಟಮ್ಸ್ ಏನೇನಿತ್ತು ಅದೆಲ್ಲ ಕೊಟ್ಟರು. ಕುಂಬಳಕಾಯಿ ಎಲ್ಲ ತಗೊಬಂದೆ. ಇವತ್ತಿನ ದಿನ ರಾಖಿ ಹಬ್ಬ. ಹಾಗಾಗಿ ನನ್ನ ಮಗಳು ಅವಳ ತಮ್ಮನಿಗೆ ರಾಖಿ ಕಟ್ತಾ ಇದ್ದಾಳೆ. ರಾಖಿ ಕಟ್ಟಿ ಅವನಿಗೆ ಸ್ವೀಟ್ ತಿನ್ನಿಸಿದ್ಲು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.